ನಾನೀಗ ಹಂಪಿಯ ಐತಿಹಾಸಿಕ ಪ್ರವಾಸಿ ಸ್ಥಳಗಳಲ್ಲಿ ಇರ್ತಕ್ಕಂತಹದ್ದು ಪ್ರಾಚೀನ ವಸ್ತು ಇಲಾಖೆ ಈಗ ಐತಿಹಾಸಿಕ ಒಂದು ಮಹತ್ತರ ಘಟ್ಟಕ್ಕೆ ಈಗ ಸಾಕ್ಷಿಯಾಗಿರ್ತಕ್ಕಂಥ ನಾನೀಗ ಹಂಪಿಯಲ್ಲಿರ್ತಕ್ಕಂತಹ ಸಪ್ತಸ್ವರ ಮಂಟಪದಲ್ಲಿರ್ತಕ್ಕಂಥ ಈ ದೃಶ್ಯಾವಳಿಯಲ್ಲಿ ನೋಡ್ಬೋದು. ಇದೇ ಒಂದು ಸಪ್ತಸ್ವರ ಮಂಟಪ. ಇಲ್ಲಿ ಎಲ್ಲರೂ ಕೂಡ ಮೇಲೆ ಹೋಗಿ ಅದನ್ನು ಆನಂದಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇದೀಗ ಪ್ರಾಚೀನ ವಸ್ತು ಇಲಾಖೆ ಒಂದು ಸ್ಕ್ಯಾನರ್ ಕೋಡ್ ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು. ಎಲ್ಲರೂ ಕೂಡ ಸ್ಕ್ಯಾನ್ ಮಾಡ್ತಾ ನಿಂತಿರುವಂಥ ದೃಶ್ಯಗಳನ್ನು ನೋಡ್ಬೋದು. ಇದೇ ಒಂದು ಸ್ಕ್ಯಾನರ್ ಕೋಡನ್ನು ಈಗ ಅಳವಡಿಸಲು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಸ್ಕ್ಯಾನರ್ ಅಳವಡಿಸುವ ಮುಖ್ಯ ಉದ್ದೇಶ ಈ ಸಪ್ತ ಸ್ವರಗಳ ನಾದವನ್ನು ಇದೀಗ ಎಲ್ಲರೂ ಬಂದಂತಹ ಏನು ಪ್ರವಾಸಿಗರಿದ್ದಾರೆ ಅವರೇ ಒಂದು ಅಲ್ಲಿ ಸ್ಕ್ಯಾನ್ ಮಾಡೋದ್ರ ಮೂಲಕ ಅವರ ಮೊಬೈಲ್ನಲ್ಲಿ ಸಪ್ತ ಸ್ವರಗಳ ಒಂದು ಆಲಿಂಗನವನ್ನು ಕೂಡ ಏನು ಸ್ವರದ ಒಂದು ಆಲಿಂಗನವನ್ನು ಆಸ್ವಾದನೆ ಮಾಡುವಂಥ ಕೆಲಸಕ್ಕೂ ಈಗ ಮುಂದಾಕಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳು ನೋಡ್ಬೋದು ಯಾವ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಿಂದ ಬಂದಂಥ ಏನು ಪ್ರವಾಸಿಗರಿದ್ದಾರೆ ಅವರಿಗೆ ಆ ಒಂದು ಸಪ್ತ ಸ್ವರಗಳನ್ನು ಆಲಿಸುವ ಕೆಲಸಕ್ಕೂ ಕೂಡ ಇಲ್ಲಿನ ಗೈಡ್ಗಳು ಕೂಡ ವಿವರಣೆ ಮಾಡುವಂಥ ಕೆಲಸಕ್ಕೂ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಡೆಗೆ ನಮ್ಮ ಜೊತೆ ಗೈಡ್ಗಳು ಇದ್ದಾರೆ. ಈ ಸಪ್ತ ಸ್ವರ ಏನು QR ಕೋಡ್ ಅಳವಡಿಸಿದ್ದಾರೆ ಈ ಕುರಿತು ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದ್ರ ಕುರಿತು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ QR ಕೋಡು ಅಳವಡಿಸಿದ್ದಾರೆ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ? ಇಷ್ಟು ವರ್ಷಗಳ ಪ್ರವಾಸಿಗರ ಕುತೂಹಲವನ್ನು ಇಲಾಖೆಯವರು ಭಾಳ ಸುಲಭ ರೀತಿಯಲ್ಲಿ ಮತ್ತು ತಂತ್ರಜ್ಞಾನದ ಮುಖಾಂತರ ಅವರಿಗೆ ಪ್ರವಾಸಿಗರ ಉಣಬಡಿಸಲು ನಿರ್ಧಾರ ಮಾಡಿದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿವರೆಗೂ ನಾವು ಗೈಡ್ಗಳು ಹೇಳ್ತಾ ಇದ್ದೀವಿ ಇದು ಕಲ್ಲಲ್ಲಿ ಸಂಗೀತ ಬರುತ್ತೆ, ಈ ಥರ ಹೊಡೆದ್ರಾಗಿನ ಆ ಥರ ಡಿಫ್ರೆಂಟ್ ಸೌಂಡ್ಗಳು ಬರ್ತಾಯಿತ್ತು ಅಂತ. ಆದರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಕ್ಯೂರಿಯಾಸಿಟಿ ಇತ್ತು, ಬರೋಕ್ಕೆ ಸಾಧ್ಯನಾ ಅಂತ ನಂಬಿಕೆನೇ ಇರಲಿಲ್ಲ. ಈಗ ಅವರೇ ತಮ್ಮ ಖುದ್ದು ತಂತ್ರಜ್ಞಾನ ಮುಖಾಂತರ ಸ್ಕ್ಯಾನ್ ಮಾಡಿಕೊಂಡು ಆ ಸಂಗೀತವನ್ನು ಕೇಳ್ತಿರೋದು ಭಾಳ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಇದೇ ರೀತಿ ಎಲ್ಲ ಕಂಬಗಳ ಒಂದು ಸೌಂಡನ್ನು ರೆಕಾರ್ಡ್ ಮಾಡಿಕೊಂಡು ಕೊಡೋದ್ರ ಮುಖಾಂತರ ಇನ್ನಷ್ಟು ಉತ್ತಮ ಬೆಳವಣಿಗೆಯನ್ನು ನಾವು ಪ್ರವಾಸಿಗರನ್ನು ಆಕರ್ಷಿಸಲು ಒಂದು ಅವಕಾಶ ಆಗುತ್ತೆ. ನನ್ನ ಮುಖಾಂತರ ಇಲಾಖೆಗೆ ಒಂದು ಒಳ್ಳೆಯ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಬಂದಂಥ ದೇಶ ವಿದೇಶಗಳಿಂದ ಬಂದಂಥ ಪ್ರವಾಸಿಗರು ಏನೆಲ್ಲ ಹೇಳ್ತಾ ಇದ್ದಾರೆ ಸರ್ ಈ ಒಂದು ಇವತ್ತು? ನಿಜವಾಗ್ಲೂ ಅಂದರೆ ನಮ್ಮ ಗೆಸ್ಟ್ಗಳು ಹೇಳ್ತಾ ಇದ್ರು, ನಾವು ಕೇಳೋಕ್ಕೆ ತುಂಬ ಇಷ್ಟಪಡ್ತಿದ್ವಿ, ಬಟ್ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ನಮ್ಮ ಮುಖಾಂತರ ನಾವು ಕೇಳ್ಕೊಂಡು ನೋಡೋಂಥ ಅವಕಾಶ ಸಿಕ್ಕಿದೆ. ಇದಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಾ ಇದೆ ಎಲ್ಲ ಪ್ರವಾಸಿಗರಿಂದ. ಇದು ಮುಂದುವರಿಲ್ಲ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಬೆಳ್ಳಿ ಕಾಲುಂಗರ ಪಿಕ್ಚರ್ನೊಳಗೂ ಕೂಡ ಹಂಪಿಯ ಕಲ್ಲಿನಲ್ಲೂ ಕೂಡ ಆ ಸಾಂಗಿಗೆ ಈಗ ಅನ್ವಯ ಆಗುತ್ತೆ. ಹೌದು, ಯಾಕಂದರೆ ಇಲ್ಲಿ ಹಂಪಿಯಲ್ಲಿ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಗಳನ್ನು ಹೇಳುತ್ತೆ. ಪ್ರತಿಯೊಂದು ಕಲ್ಲಲ್ಲೂ ಕೂಡ ಒಂದು ಸಂಗೀತ ಹೊರಹೊಮ್ಮುವಂಥ ಒಂದು ಶಕ್ತಿ ಇದೆ. ಅದನ್ನು ಕೇಳುವಂಥದ್ದು ಈಗ ಎಲ್ಲರಿಗೂ ಅನುಭವ ಆಗ್ತಾ ಇದೆ. ಅದೇನಂದ್ರಲ್ಲೇ ಹಂಪಿ ಅಂದರೆ ಒಂದು ವಿಶೇಷ, ಆ ವಿಶೇಷನೇ ಈ ಕಲ್ಲಿನ ರಥ ಮತ್ತು ಸಂಗೀತ ಮಂಟಪ. ಅದಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಸಿಕ್ಕಿದೆ. ಸೊ ಪ್ರವಾಸಿಗರಿಗೆ ಹೆಚ್ಚಾಗಿ ಬರಲಿಕ್ಕೆ ಒಂದು ಅವಕಾಶ ಆಗಿದೆ. ಇಲಾಖೆಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಸ್ಥಳೀಯ ಗೈಡ್ಗಳಾದಂಥ ಹಲವಾರು ಜನರು ಕೂಡ ಉತ್ತಮ ರೀತಿಯಲ್ಲಿ ಒಂದು ಸ್ಪಂದನೆ ದೊರೀತಾ ಇದೆ. ಪ್ರಾಚೀನ ವಸ್ತು ಇಲಾಖೆ ಈ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೆ ಕೂಡ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.